Hello everyone, welcome to ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 31ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಶಾಲೆಯಲ್ಲಿ 600 ವಿದ್ಯಾರ್ಥಿಗಳಿಗೆ 20 ಶಿಕ್ಷಕರಿದ್ದಾರೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಅನುಪಾತ ಸ್ಥಿರವಾಗಿರುವಂತೆ ಶಿಕ್ಷಕರ ಸಂಖ್ಯೆ 30ಕ್ಕೆ ಏರಿಸಲು ಇರಬೇಕಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ನೇರ ಅನುಪಾತ. ಸೊ ಇದು ನೇರ ಅನುಪಾತಕ್ಕೆ ಸಂಬಂಧಿಸಿದಂತ ಪ್ರಶ್ನೆ. ಸೊ ಇಲ್ಲಿ ಒಂದು ಶಾಲೆಯಲ್ಲಿ 600 ವಿದ್ಯಾರ್ಥಿಗಳಿಗೆ 20 ಶಿಕ್ಷಕರು ಇದ್ದಾರೆ ಅಲ್ವಾ. ಸೊ ಹಾಗಾದ್ರೆ ಶಿಕ್ಷಕರ ಸಂಖ್ಯೆಯನ್ನ 30ಕ್ಕೆ ಏರಿಸಿದ್ರೆ ನಾವು ಅದರ ಅನುಪಾತವನ್ನ ಕಾಯ್ದುಕೊಳ್ಳಲಿಕ್ಕೆ ಬೇಕಾಗುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಅನುಪಾತ ಸ್ಥಿರ ಆಗಿರೋದ್ರಿಂದ ಸೊ ಇಲ್ಲಿ 20 ಶಿಕ್ಷಕರು ಎಷ್ಟು ವಿದ್ಯಾರ್ಥಿಗಳಿಗೆ 600 ವಿದ್ಯಾರ್ಥಿಗಳಿಗೆ. ಸೊ ಹಾಗಾದ್ರೆ ಶಿಕ್ಷಕರ ಸಂಖ್ಯೆಯನ್ನ 30ಕ್ಕೆ ಏರಿಸಿದ್ರೆ ಸೊ ಇಲ್ಲಿ ಇರಬೇಕಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿ ಎಕ್ಸ್ ಅನ್ನೋದು ಒಂದು ಹೊಸ ವಿದ್ಯಾರ್ಥಿಗಳ ಸಂಖ್ಯೆ. ಸೊ ಈಗ ಇದನ್ನ ಓರೆ ಗುಣಾಕಾರ ಮಾಡಿದಾಗ ಎಕ್ಸ್ ಇಂಟು 20 ಇಸ್ ಈಕ್ವಲ್ ಟು 600 ಗುಣಿಸು 30. ಎಕ್ಸ್ ಇಂಟು 20 और 20 ಎಕ್ಸ್ ಅಂತ ಬರ್ಕೊಳ್ಳಿ. ಎಕ್ಸ್ ಈಸ್ ಈಕ್ವಲ್ ಟು ಸೊ 6 3 18. ಓಕೆ, ಸೊ 18,000 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 18,000 ಡಿವೈಡೆಡ್ ಬೈ 20. 0 0 ಕ್ಯಾನ್ಸಲ್ ಆಗುತ್ತೆ. ಸೊ 2 1 2 9 18 0 0. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ? 900 ಆಯ್ತು ಅಲ್ವಾ. ಸೊ ಹಾಗಾದ್ರೆ ಶಿಕ್ಷಕರ ಸಂಖ್ಯೆ 30ಕ್ಕೆ ಏರಿದಾಗ ಸೊ ಅದೇ ಅನುಪಾತದಲ್ಲಿ ಇರಬೇಕಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗತ್ತೆ ಹೇಳಿ? 900 ಆಗತ್ತೆ. ಓಕೆ, ಥ್ಯಾಂಕ್ ಯು.